ಹಾಯ್ ಫ್ರೆಂಡ್ಸ್ ಅದು 2009ನೇ ವರ್ಷ. ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ. 3 ಇಡಿಯಟ್ಸ್ ಅನ್ನೋ ಸಿನಿಮಾ ಥಿಯೇಟರ್ಗೆ ಬರುತ್ತೆ. ಅಲ್ಲಿ ಕೋಟ್ಯಾಂತರ ಯುವಕರ ಆಲೋಚನಾ ಶೈಲಿಯನ್ನೇ ಈ ಸಿನಿಮಾ ಬದಲಾಯಿಸುತ್ತೆ. ಸ್ನೇಹಿತರೆ, ಅದರಲ್ಲಿ ಅಮೀರ್ ಖಾನ್ ಮಾಡಿದಂಥ ಒಂದು ಪಾತ್ರ ಇದೆಯಲ್ಲ, ಪುನ್ಸುಕ್ ವಾಂಗ್ಡು ಅನ್ನೋ ಪಾತ್ರ, ಅದು ವ್ಯವಸ್ಥೆ ವಿರುದ್ಧ ಪ್ರಶ್ನೆ ಮಾಡ್ತಾ ಹೋಗುತ್ತೆ. ಹಾಗೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಎಲ್ಲರ ಗಮನವನ್ನು ಸೆಳೆದು ಗೆಲ್ಲುತ್ತೆ. ಆದರೆ ಆ ರೀಲ್ ಪಾತ್ರದ ಹಿಂದೆ ಒಬ್ಬ ರಿಯಲ್ ಹೀರೋ ಇದ್ದಾರೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತು? ಸ್ನೇಹಿತರೆ, ಅವರೇ ಸೋನಮ್ ವಾಂಗ್ಚುಕ್. ಇವತ್ತು ಜಗತ್ತೇ ಮೆಚ್ಚಿದ ವಿಜ್ಞಾನಿ, ಜಾಗತಿಕ ಮಟ್ಟದ ಪ್ರಶಸ್ತಿ ವಿಜೇತ. ಆದರೆ ಸ್ನೇಹಿತರೆ, ಇವತ್ತು ಈ ಇಡೀ ಜಗತ್ತೇ ಗೌರವಿಸುವ ಮಹಾನ್ ವ್ಯಕ್ತಿ -15 ಡಿಗ್ರಿ ಕೊರೆಯುವ ಚಳಿಯಲ್ಲಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಲಡಾಖ್ನಲ್ಲಿ ಆಮರಣ ಉಪವಾಸ ಕುಳಿತಿದ್ದಾರೆ. ಸ್ನೇಹಿತರೆ, ಯಾರ ವಿರುದ್ಧವೂ ಶಸ್ತ್ರ ಹಿಡಿಯದೆ ಯಾವುದೇ ರಾಜಕೀಯ ಲಾಭ ಬಯಸದ ಈ ಮಣ್ಣಿನ ಮಗ ಯಾಕೆ ಹೀಗೆ ಅನ್ನ ನೀರು ಬಿಟ್ಟು ಸತ್ಯಾಗ್ರಹ ಮಾಡ್ತಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೋನಮ್ ವಾಂಗ್ಚು ಅವರ ಬಾಲ್ಯದ ದಿನಗಳಿಂದ ಹಿಡಿದು ಅವರ ಆವಿಷ್ಕಾರಗಳ ಕ್ರಾಂತಿ ಮತ್ತು ಇವತ್ತಿನ ಈ ಜಿದ್ದಾಜಿದ್ದಿಯ ಉಪವಾಸ ಮತ್ತು ಅವರ ಲೈಫ್ ಸ್ಟೋರಿ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ವಿಡಿಯೋವನ್ನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮಗೇನು ಅನ್ಸುತ್ತೆ ಈ ಸೋನಮ್ ವಾಂಗ್ಚು ಅವರ ಈ ಉಪವಾಸದ ಬಗ್ಗೆ ಅನ್ನೋದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸ್ನೇಹಿತರೆ, ಇವಾಗ ಸೋನಮ್ ವಾಂಗ್ಚು ಅವರ ಈ ಉಪವಾಸದ ಹಿಂದೆ ಇರುವಂಥ ಅಸಲಿ ಸತ್ಯವನ್ನು ಮೊದಲು ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಷಯ ಏನು ಅಂದರೆ 2019ರಲ್ಲಿ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಒಂದು ಆರ್ಟಿಕಲನ್ನು ನೀಡುತ್ತೆ. ಅಲ್ಲಿ 370 ಆರ್ಟಿಕಲನ್ನು ರದ್ದು ಮಾಡಿ ಲಡಾಖನ್ನು ಒಂದು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿ ಅಲ್ಲಿ ಘೋಷಣೆಯನ್ನು ಮಾಡುತ್ತೆ. ಆಗ ಅಲ್ಲಿ ಸ್ಥಳೀಯರು ಕೂಡ ಸಂಭ್ರಮವನ್ನು ಮಾಡ್ತಾರೆ, ಯಾಕಂದರೆ 376 ರದ್ದು ಮಾಡಿದ್ದಾರೆ ಅಂತ. ಏನಂದರೆ ಇಲ್ಲಿ ವಿಶೇಷ, ಕೇಂದ್ರಾಡಳಿತ ಪ್ರದೇಶವಾದ ಮೇಲೆ ಅಲ್ಲಿ ಸ್ಥಳೀಯ ವಿಧಾನಸಭೆ ಇಲ್ಲದಂತೆ ಆಗಿ ಹೋಗುತ್ತೆ. ಮತ್ತು ದೆಹಲಿಯಿಂದ ಬರುವ ಅಧಿಕಾರಿಗಳೇ ಅಲ್ಲಿನ ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಇದರಿಂದ ಸ್ಥಳೀಯರ ಜನರ ಧ್ವನಿಗೆ ಬೆಲೆ ಇಲ್ಲದಂತೆ ಆಗುತ್ತೆ. ಸೊ ಇದಕ್ಕಾಗಿಯೇ ಅಲ್ಲಿನ ಪರಿಸರ ಪ್ರೇಮಿಯಾದಂಥ ಅಥವಾ ವಿಜ್ಞಾನಿಯಾದಂಥ ಈ ಸೋನಮ್ ವಾಂಗ್ಚು ಅವರು ಲಡಾಖ್ಗೆ ಪ್ರಮುಖವಾಗಿ 4 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾರೆ. ಒಂದನೇದು, ಸಂವಿಧಾನದ 6ನೇ ಅನುಸೂಚಿ ಜಾರಿ. ಈ ಕಾನೂನಿನ ಅಡಿ ಲಡಾಖ್ಗೆ ವಿಶೇಷ ಸ್ವಾಯತ್ತತೆ ಸಿಗಬೇಕು. ಮತ್ತು ಇದರಿಂದ ಹೊರಗಿನ ಕಾರ್ಪೊರೇಟ್ ಕಂಪನಿಗಳು ಬಂದು ಅಲ್ಲಿನ ಜಮೀನು ಮತ್ತು ಅಪಾರ ಖನಿಜ ಸಂಪತ್ತನ್ನು ಲೂಟಿ ಮಾಡುವುದನ್ನು ತಡೆಯಬಹುದು. ಇದು 1ನೇ ಬೇಡಿಕೆ. ಇನ್ನು 2ನೇದು, ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ. ಇದು ಲಡಾಖ್ಗೆ ತನ್ನದೇ ಆದ ವಿಧಾನಸಭೆ ಇರಬೇಕು ಅನ್ನೋದನ್ನು ಈ ಬೇಡಿಕೆ ಮುಂದೆ ಇಡ್ತಾರೆ. ಇನ್ನು 3ನೇದು, ಸ್ಥಳೀಯರಿಗೆ ಉದ್ಯೋಗ ರಕ್ಷಣೆ. ಇನ್ನು 4ನೇದು, ಲೋಕಸಭಾ ಸೀಟುಗಳ ಹೆಚ್ಚಳ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಈ ಹಿಂದೆ ಲಡಾಖ್ಗೆ 6ನೇ ಅನುಸೂಚಿಯ ರಕ್ಷಣೆ ಕೊಡುವುದಾಗಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡುತ್ತೆ. ಸ್ನೇಹಿತರೆ, ಆದರೆ ಆ ಭರವಸೆ ಇನ್ನೂ ಈಡೇರದ ಕಾರಣ ಸೋನಮ್ ವಾಂಗ್ಚು ಅವರು ಕೇವಲ ನೀರು ಕುಡಿದು ತಮ್ಮದೇ ಶೈಲಿಯಲ್ಲಿ ಹವಾಮಾನ ಉಪವಾಸ ಅಂದರೆ ಕ್ಲೈಮೇಟ್ ಫಾಸ್ಟ್ ಮತ್ತು ಆಮರಣಾಂತ ಸತ್ಯಾಗ್ರಹವನ್ನು ಕೂತಿದ್ದಾರೆ. ಸ್ನೇಹಿತರೆ, ಆದರೆ ಅವತ್ತು ಲಡಾಖ್ ಉಳಿವಿಗಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಿಂತಿರುವ ಈ ಧೀಮಂತ ನಾಯಕನ ಹಿನ್ನೆಲೆ ಏನು ಗೊತ್ತಾ? ಸ್ನೇಹಿತರೆ, ಇವರನ್ನು ಬಾಲ್ಯದಲ್ಲೇ ಅರೆಹುಚ್ಚ ಅಂತ ಕರೀತಾರೆ. ಸ್ನೇಹಿತರೆ, ಸೆಪ್ಟೆಂಬರ್ 1, 1966 ಲಡಾಖ್ನ ಲೇಹ ಜಿಲ್ಲೆ ಹತ್ತಿರವಿರುವ ಉಲ್ಟೋಕೋ ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ ಸೋನಮ್ ವಾಂಗ್ಚುಕ್ ಜನಿಸ್ತಾರೆ. ಲಡಾಖ್ ಅಂದರೆ ಇವತ್ತು ನಮಗೆ ಪ್ರವಾಸಿ ತಾಣ ಇರ್ಬೋದು, ಆದರೆ ಆ ಕಾಲದಲ್ಲಿ ಅದು ಅತ್ಯಂತ ದುರ್ಗಮ, ಸೌಲಭ್ಯಗಳೇ ಇಲ್ಲದ ಒಂದು ಒಣ ಮರುಭೂಮಿ. ಇಂಥ ಜಾಗದಲ್ಲಿ ಹುಟ್ಟಿದ ಸೋನಮ್ ಅವರ ಬಾಲ್ಯ ನಾವೆಲ್ಲ ಊಹಿಸಿಕೊಳ್ಳುವುದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗೇ ಇತ್ತು. ಸ್ನೇಹಿತರೆ, 8 ವರ್ಷ ತುಂಬುವವರೆಗೂ ಕೂಡ ಇವರು ಶಾಲೆ ಮುಖವನ್ನೇ ನೋಡಿರಲಿಲ್ಲ. ಹಳ್ಳಿಯ ಶಾಲೆಗಳೇ ಇಲ್ಲದ ಕಾರಣ ಅವರ ತಾಯಿಯೇ ಅವರಿಗೆ ಮೊದಲ ಗುರು ಆಗಿದ್ರು. ತಾಯಿ ಅವರಿಗೆ ಅಕ್ಷರ ಕಲಿಸ್ತಾರೆ, ಜೊತೆಗೆ ಪ್ರಕೃತಿಯನ್ನು ಪ್ರೀತಿಸುವುದನ್ನು ಕಲಿಸ್ತಾರೆ. ಹೀಗೆ ಸೋನಮ್ ದಿನವಿಡೀ ಅಲ್ಲಿನ ತೋಟದ ಮಣ್ಣಿನೊಂದಿಗೆ ಆಟವಾಡ್ತಾ, ಕೃಷಿ ಮಾಡ್ತಾ, ನದಿ ನೀರಿನ ಹರಿವನ್ನು ನೋಡ್ತಾ ಬೆಳೀತಾರೆ. ಹಾಗೆ ಅವರು ಸ್ವತಃ ಹೇಳುವಂತೆ, ನಾನು ಶಾಲೆಗೆ ಹೋಗದೇ ಇರುವುದೇ ನನ್ನ ಪಾಲಿಗೆ ವರವಾಯಿತು ಅಂತ ಹೇಳ್ತಾರೆ. ಯಾಕಂದರೆ ಪುಸ್ತಕದ ಬಾಯಿಪಾಠಕ್ಕಿಂತ ಪ್ರಕೃತಿಯ ನಿಜವಾದ ಪಾಠ ನನಗೆ ಬೇಗ ಅರ್ಥವಾಯಿತು ಅಂತ ಕೂಡ ಹೇಳ್ಕೊಳ್ತಾರೆ. ಸ್ನೇಹಿತರೆ, ಮುಂದೆ ಇವರಿಗೆ 8ನೇ ವಯಸ್ಸಿಗೆ
ಇವರ ತಂದೆ ಇವರನ್ನ ಹೆಚ್ಚಿನ ವ್ಯಾಸಂಗಕ್ಕಾಗಿ ಶ್ರೀನಗರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಇವರ ಬದುಕಿನ ಅತ್ಯಂತ ಕಷ್ಟದ ದಿನಗಳು ಶುರುವಾಗುತ್ತೆ. ಲಡಾಖಿ ಭಾಷೆ ಮಾತ್ರ ಗೊತ್ತಿದ್ದ ಸೋನಂ ಅವರಿಗೆ ಶ್ರೀನಗರದ ಶಾಲೆಯಲ್ಲಿ ಹೇಳಿಕೊಡ್ತಿದ್ದ ಹಿಂದಿ ಮತ್ತು ಇಂಗ್ಲಿಷ್ ಅರ್ಥವೇ ಆಗ್ತಿರ್ಲಿಲ್ವಂತೆ. ಇದನ್ನು ನೋಡಿ ಶಿಕ್ಷಕರು ಮತ್ತು ಸಹಪಾಠಿಗಳು ಇವ್ರನ್ನ ದಡ್ಡ, ಮಂದಬುದ್ಧಿ, ಹರೆಹುಚ್ಚ ಅಂತ ರೇಗಿಸಲು ಶುರು ಮಾಡ್ತಿದ್ರಂತೆ. ಈ ಮಾನಸಿಕ ಹಿಂಸೆ ತಡೆಯಲಾರದೆ 9ನೇ ವಯಸ್ಸಿಗೆ ಸೋನಂ ಆ ಶಾಲೆಯಿಂದ ಒಬ್ಬರೇ ಓಡಿ ಹೋಗಿ ದೆಹಲಿಯನ್ನ ತಲುಪ್ತಾರೆ. ದೆಹಲಿಯ ಕೇಂದ್ರೀಯ ವಿದ್ಯಾಲಯ ಸೇರಿದ ಮೇಲೆ ಅವರ ಪ್ರತಿಭೆ ಅನಾವರಣಗೊಳ್ಳಲು ಶುರುವಾಗುತ್ತೆ. ಮೆಲ್ಲನೆಯಲ್ಲಿ ಎಲ್ಲ ಭಾಷೆಯನ್ನು ಕಲಿತುಕೊಳ್ತಾರೆ. ಮತ್ತು ವಿಜ್ಞಾನ ಮತ್ತು ಗಣಿತದಲ್ಲಿ ಅವರೇ ಟಾಪರ್ ಆಗ್ತಾರೆ. ಮುಂದೆ ಸ್ನೇಹಿತರೆ 1983ರಲ್ಲಿ ಸೋನಂ ಅವರಿಗೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟುಕೊಳ್ಳುತ್ತೆ. ಆದರೆ ಇವರ ತಂದೆಗೆ ಮಾತ್ರ ಮಗ IAS ಆಗಬೇಕು ಅನ್ನೋ ಹಂಬಲ ಇರುತ್ತೆ. ಆದರೂ ಕೂಡ ಸೋನಂ ಅವರು ಆಟ ಬಿಡದೆ ಇಂಜಿನಿಯರಿಂಗ್ಗೆ ಸೇರಿಕೊಳ್ತಾರೆ. ಇಂಜಿನಿಯರಿಂಗ್ ಸೇರಿಕೊಂಡಾಗ ಇವ್ರ ತಂದೆ ಕೋಪಗೊಳ್ತಾರೆ. ಹಾಗೆ ಅವರಿಗೆ ಹಣ ನೀಡುವುದನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಿ ಬಿಡ್ತಾರೆ. ಆದರೆ ಸೋನಂ ಮಾತ್ರ ಸೋಲೊಪ್ಪಿಕೊಳ್ಳಲೇ ಇಲ್ಲ. ತಾವೇ ಸ್ವತಃ ಶಾಲೆ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಶುರು ಮಾಡ್ತಾರೆ. ಆ ಟ್ಯೂಷನ್ನಿಂದ ಬಂದ ಹಣದಲ್ಲೇ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಯಶಸ್ವಿಯಾಗಿ ಮುಗಿಸ್ತಾರೆ. ಆದರೆ ಈ ಟ್ಯೂಷನ್ ಕೊಡುವಾಗ ಅವರಿಗೆ ಲಡಾಖ್ನ ಶಿಕ್ಷಣ ವ್ಯವಸ್ಥೆಯ ಒಂದು ಕೈ ವಾಸ್ತವದ ಒಂದು ದರ್ಶನವಾಗುತ್ತೆ. ಸ್ನೇಹಿತರೆ, ಮುಂದೆ ಲಡಾಖ್ನಲ್ಲಿ ಅವರು ಯಾವಾಗ ಮಕ್ಕಳಿಗೆ ಟ್ಯೂಷನನ್ನು ಹೇಳಿಕೊಡ್ತಾ ಇದ್ರು ಆ ಸಮಯದಲ್ಲಿ 10ನೇ ತರಗತಿ ಪರೀಕ್ಷೆಯಲ್ಲಿ 95% ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ರು. ಯಾಕಂದರೆ ಲಡಾಖ್ನ ಮಕ್ಕಳಿಗೆ ಅವರದ್ದೇ ಭಾಷೆಯ ಅಥವಾ ಅವರದ್ದೇ ಭಾಷೆಯಲ್ಲಿ ಪಾಠ ಇರಲಿಲ್ಲ. ಇದನ್ನು ಕಂಡು ಸೋನಂ ಅವರು ಆಕ್ರೋಶಗೊಂಡು 1988ರಲ್ಲಿ SECMOL ಅಂದರೆ ಸ್ಟೂಡೆಂಟ್ಸ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಎಂಬ ಒಂದು ಪರ್ಯಾಯ ಶಾಲೆಯನ್ನು ಸ್ವತಃ ಸ್ಥಾಪಿಸ್ತಾರೆ. ಈ ಶಾಲೆಯಲ್ಲಿ ಕೇವಲ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮಾತ್ರ ಅಡ್ಮಿಷನ್ ಸಿಗ್ತಿತ್ತು. ಇಲ್ಲಿ ಪುಸ್ತಕದ ಬಾಯಿಪಾಠ ಇರಲಿಲ್ಲ, ಬದಲಿಗೆ ಪ್ರಾಯೋಗಿಕ ಜ್ಞಾನ ಕೂಡ ಇತ್ತು. ಇಡೀ ಶಾಲೆಯನ್ನು ಸೌರಶಕ್ತಿಯಿಂದ ನಡೆಯುವಂತೆ ವಿನ್ಯಾಸಗೊಳಿಸಿದರು. -30 ಡಿಗ್ರಿ ಚಳಿಯಲ್ಲೂ ಈ ಶಾಲೆಯ ಒಳಗಡೆ ಯಾವುದೇ ಹೀಟರ್ ಇಲ್ಲದೆ +15 ಡಿಗ್ರಿ ಉಷ್ಣಾಂಶ ಇರುತ್ತಿತ್ತು. ಆ ರೀತಿ ಈ ಒಂದು ಶಾಲೆಯನ್ನು ಅವರು ಡಿಸೈನ್ ಮಾಡಿದರು. ಮುಂದೆ ಸ್ನೇಹಿತರೆ, ಲಡಾಖ್ನಲ್ಲಿ ಯಾವಾಗ ವಸಂತ ಕಾಲ ಅಂದರೆ ಬೇಸಿಗೆ ಬರುತ್ತೋ ಆವಾಗ ನೀರಿನ ತೀವ್ರ ಅಭಾವವಿರುತ್ತೆ. ಇದನ್ನು ನೀಗಿಸಲು ಒಂದು ಸೋನಂ ಅವರು ಐಡಿಯಾವನ್ನು ಮಾಡ್ತಾರೆ. 2013ರಲ್ಲಿ ಐಸ್ ಸ್ತೂಪ ಎಂಬ ಅದ್ಭುತ ಕಲ್ಪನೆಯನ್ನು ಇವರೇ ಸ್ವತಃ ಜಾರಿಗೆ ತರ್ತಾರೆ. ಚಳಿಗಾಲದಲ್ಲಿ ಪೋಲಾಗುವ ನೀರನ್ನು ಪೈಪುಗಳ ಮೂಲಕ ತಂದು ಕಾರಂಜಿಯಂತೆ ಚಿಮ್ಮಿಸಿ -1 ಡಿಗ್ರಿ ಚಳಿಯಲ್ಲಿ ಕೂಡ ಅದು ಹೆಪ್ಪುಗಟ್ಟುವಂತೆ ಮಾಡ್ತಾರೆ. ಬೇಸಿಗೆಯಲ್ಲಿ ಈ ಮಂಜುಗಡ್ಡೆ ನಿಧಾನವಾಗಿ ಕರಗಿ ರೈತರ ಜಮೀನಿಗೆ ನೀರು ಒದಗಿಸುತ್ತಿತ್ತು. ಈ ಒಂದೇ ಒಂದು ಆವಿಷ್ಕಾರ ಇಡೀ ಜಗತ್ತನ್ನೇ ಬೆರಗುಗೊಳಿಸಿತ್ತು. ಇದರಿಂದ ಸ್ನೇಹಿತರೆ, ಈ ಒಂದು ಯೋಜನೆ ಅಥವಾ ಈ ಒಂದು ತಂತ್ರಜ್ಞಾನ ಇಡೀ ಏಷ್ಯಾ ಖಂಡಕ್ಕೆ ಮಾದರಿಯಾಯಿತು. ಸ್ನೇಹಿತರೆ, ಈಗ ಅಸಲಿ ವಾಸ್ತವ ಏನು ಗೊತ್ತಾ? ಯಾವ ಆವಿಷ್ಕಾರಗಳು ಲಡಾಖನ್ನು ರಕ್ಷಿಸಿದವೋ ಇವತ್ತು ಆ ಇಡೀ ಲಡಾಖ್ ನಾಶವಾಗುವ ಭೀತಿಯಲ್ಲಿದೆ. ಸ್ನೇಹಿತರೆ, ಸೋನಂ ವಾಂಗ್ಚುಕ್ ಅವರು ಈಗ ಆಮರಣ ಅಂತ ಉಪವಾಸ ಕೂತಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಕಾರಣ ಇಲ್ಲಿದೆ ನೋಡಿ. ಸ್ನೇಹಿತರೆ, ಲಡಾಖ್ ಕೇವಲ ನೋಡಲು ಸುಂದರವಾದ ಜಾಗ ಅಲ್ಲ, ಅದರ ಒಡಲಿನಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತು, ಯುರೇನಿಯಂ, ಚಿನ್ನ ಮತ್ತು ಲಿಥಿಯಂ ಅಡಗಿದೆ. ಸ್ನೇಹಿತರೆ, ಈಗ ಲಡಾಖ್ಗೆ ವಿಶೇಷ ಸಂವಿಧಾನಿಕ ರಕ್ಷಣೆ ಬೇಕೇ ಬೇಕು, ಅದು 6th ಶೆಡ್ಯೂಲ್ ಮೂಲಕ. ಇದು ಸಿಗದೆ ಹೋದರೆ ಏನಾಗುತ್ತೆ ಅಂದರೆ ಕಾರ್ಪೊರೇಟ್ ಲೂಟಿ ಆಗುತ್ತೆ. ಅಂದರೆ ದೇಶಿ ಮತ್ತು ವಿದೇಶಿ ಬೃಹತ್ ಕಾರ್ಪೊರೇಟ್ ಕಂಪನಿಗಳು ಲಡಾಖ್ಗೆ ಲಗ್ಗೆ ಇಡ್ತವೆ. ಅಲ್ಲಿನ ಸಾವಿರಾರು ಎಕರೆ ಜಮೀನನ್ನು ಗಣಿಗಾರಿಕೆಗಾಗಿ ವಶಪಡಿಸಿಕೊಳ್ತವೆ. ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಗಗನಚುಂಬಿ ಹೋಟೆಲ್ಗಳು ಅಲ್ಲಿ ತಲೆ ಎತ್ತಿ ನಿಲ್ತವೆ. ಇನ್ನು ಸ್ನೇಹಿತರೆ, ಗ್ಲೇಸಿಯರ್ಗಳ ಮಹಾವಿನಾಶ ಅಂದರೆ ಗಣಿಗಾರಿಕೆಯಿಂದ ಮತ್ತು ಹೆದ್ದಾರಿಗಳ ನಿರ್ಮಾಣದಿಂದ ಹೊರಹೊಮ್ಮುವ ಭಾರಿ ಪ್ರಮಾಣದ ಕಾರ್ಬನ್ ಮತ್ತು ಶಾಖಕ್ಕೆ ಲಡಾಖ್ನ ಜೀವನಾಡಿಯಾಗಿರುವಂಥ ಗ್ಲೇಸಿಯರ್ಗಳು ಅಂದರೆ ಹಿಮನದಿಗಳು ಅತ್ಯಂತ ವೇಗವಾಗಿ ಕರಗಿ ಹೋಗ್ತವೆ. ಇನ್ನು ಸ್ನೇಹಿತರೆ, ಏಷ್ಯಾದ ನೀರಿನ ಮೂಲಕ್ಕೆ ಕಂಟಕ. ಲಡಾಖ್ನ ಹಿಮನದಿಗಳೇ ಸಿಂಧು, ಝೀಲಂ ಮತ್ತು ಚೀನಾಬ್ ಸೇರಿದಂತೆ ಹಲವು ಪ್ರಮುಖ ನದಿಗಳಿಗೆ ಆಧಾರ ಅಂತ ಹೇಳ್ಬೋದು. ಈ ಹಿಮನದಿಗಳು ಕರಗಿ ಹೋದರೆ ಭವಿಷ್ಯದಲ್ಲಿ ಕೇವಲ ಲಡಾಖ್ ಮಾತ್ರವಲ್ಲ, ಇಡೀ ಉತ್ತರ ಭಾರತ ಮತ್ತು ಪಾಕಿಸ್ತಾನ ಸೇರಿದಂತೆ ಕೋಟ್ಯಾಂತರ ಜನರು ಕುಡಿಯುವ ನೀರಿಲ್ಲದೆ ತತ್ತರಿಸಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಬುಡಕಟ್ಟು ಸಂಸ್ಕೃತಿಯ ಅಳಿವು. ಸ್ನೇಹಿತರೆ, ಹೊರಗಿನಿಂದ ಲಕ್ಷಾಂತರ ಜನರು ಬಂದು ನೆಲೆಸಿದಾಗ ಅಲ್ಲಿನ 97% ಸ್ಥಳೀಯ ಬುಡಕಟ್ಟು ಜನರ
ಒಂದು ವಿಶಿಷ್ಟ ಸಂಸ್ಕೃತಿ ಏನಿದೆ ಅಥವಾ ಅವರ ಅಸ್ತಿತ್ವವೇ ಭೂಮಿಯಿಂದ ಅಳಿಸಿ ಹೋಗುತ್ತೆ. ಹೀಗಾಗಿ ಸರ್ಕಾರ ತನಗೆ ನೀಡಿದ್ದ ಭರವಸೆಯನ್ನ ಮರೆತು ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕಾಗಿ ಇಡೀ ಲಡಾಖ್ನ ಪರಿಸರವನ್ನ ಬಲಿ ಕೊಡುತ್ತಿದೆ ಅನ್ನೋದು ಸೋನಂ ವಾಂಗ್ಚುಕ್ ಅವರ ಒಂದು ವಾದ. ಸ್ನೇಹಿತರೆ, ಅದಕ್ಕಾಗಿ ಅವರು ಹೇಳ್ತಿದ್ದಾರೆ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಜಗತ್ತಿನ ಈ ಸುಂದರ ತಾಣ ಮತ್ತು ಕೋಟ್ಯಾಂತರ ಜನರ ಭವಿಷ್ಯವನ್ನ ಬಲಿ ಕೊಡಲು ನಾನು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಈ ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಸೋನಂ ವಾಂಗ್ಚುಕ್ ಅವರ ಒಂದು ಬಿಹೈಂಡ್ ಸ್ಟೋರಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ಶಾಲೆಯಿಂದ ಓಡಿ ಹೋಗಿದ್ದ ಅಥವಾ ದಡ್ಡ ಅಂತ ಕರೆಸಿಕೊಂಡಿದ್ದ ಅದೇ ಹುಡುಗ ಮುಂದೆ ಅದೇ ಲಡಾಖ್ನ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಿ ಅಲ್ಲಿನ ಪಾಸ್ ಪರ್ಸೆಂಟೇಜನ್ನು -5% -75%ಗೆ ಏರಿಸ್ತಾರೆ. ಇವತ್ತು ಸೋನಂ ವಾಂಗ್ಚುಕ್ ಕೇವಲ ಆವಿಷ್ಕಾರಗಳಿಗಷ್ಟೇ ಸೀಮಿತವಾಗಿಲ್ಲ. ತಾನು ಹುಟ್ಟಿ ಬೆಳೆದ, ತನ್ನ ಬಾಲ್ಯಕ್ಕೆ ಆಶ್ರಯ ಕೊಟ್ಟ ಆ ಲಡಾಖ್ನ ಪವಿತ್ರ ಪರಿಸರ ಮತ್ತು ಹಿಮನದಿಗಳನ್ನು ಕಾರ್ಪೊರೇಟ್ ಕಪಿಮುಷ್ಟಿಯಿಂದ ರಕ್ಷಿಸಲು ಮತ್ತು ಅವರು ಅನ್ನ ನೀರು ಬಿಟ್ಟು ಆಮರಣಾಂತ ಉಪವಾಸ ಕುಳಿತಿದ್ದಾರೆ. ಸ್ನೇಹಿತರೆ, ಇವರ ಕತೆ ಹುನ್ಸುಕ್ ವಾಂಗ್ಡು ಎಂಬ ಸಿನಿಮಾ ಪಾತ್ರಕ್ಕಿಂತಲೂ 1000 ಪಟ್ಟು ರೋಚಕವಾಗಿ ಇದೆ. ಸ್ನೇಹಿತರೆ, ಸೋನಂ ವಾಂಗ್ಚುಕ್ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಲೈಫ್ ಸ್ಟೋರಿ ವಿಡಿಯೋಗಳಿಗಾಗಿ ಮತ್ತು ಟ್ರೆಂಡಿಂಗ್ ಟಾಪಿಕ್ಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.